ಅಷ್ಟು ಫಾಲ್ತು ಏರಿಯಾನ ಎಲ್ಲಿ ಭೀ ನೋಡಿಲ್ಲ ಇಡೀ ಹೈದ್ರಾಬಾದ್ದಾಗ. ಬೋಟಿಂಗ್ ಗೀಟಿಂಗ್ ಎಲ್ಲ ನಂತರ ಹಾಲತ್ತು ಭತ್ತರ ಹೋಗ್ಯದ, ನಾವು ನಿದ್ದಿಲ್ಲ, ರಾತ್ರಿ ಬನ ಏನಿಲ್ಲ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಒಳ್ಳೇದಾಗಲಿ ಎಲ್ರಿಗೂ. ಅರ್ಲಿ ಮಾರ್ನಿಂಗ್ ಏನಿರ್ತಲ್ಲ ರೈಡ್ ಮಾಡೋಕೆ ಎಕ್ದಮ್ ಮಸ್ತ್ ಇರ್ತದೆ. ಏನೋ ಒಂಥರ ಸ್ವರ್ಗ ಸಿಕ್ಕಂಗೆ ಆಯ್ತದ. ಈ ಥರ ನೇಚರ್ ಇದ್ರೆ ಸಾಕಪ್ಪ, ಒಳ್ಳೆ ಮಜಾ ರೈಡ್ ಮಾಡ್ಕೊಂಡು ಹೋಗ್ಬೋದು. ಮಸ್ತ್ ಸುಕೂನ್ ಸರಿ ಅಡ ಗಿಡ ಕೇಳ್ಕೊಂಡು. 1.5 ತೊಗೊಂಡೋಗ್ತಾ ಇದ್ದೀನಿ ಅಂದರೆ ಇದು ಎವ್ರೇಜ್ ಕೊಡ್ತದೆ ಬೈಕು. ನನ್ನ ಬಲ್ಲಿ ಬುಲೆಟ್ ಭೀ ಅದ, ಬಟ್ ಬುಲೆಟ್ ತೊಗೊಂಡು ಹೋದ್ರೆ ಮುಗ್ದೋಯ್ತು, ಕತ್ತಿ ಮುಗ್ದೋಯ್ತು. ನಂದು ಪೆಟ್ರೋಲ್ ಹಾಕೋದಾಗೆ ಟಾಕಸೈತು. ಪೈಲೇನೆ ನೋಡ್ತಿಲ್ಲ ಪೆಟ್ರೋಲ್ ರೇಟ್ ಅಂತ. ಅದಕ್ಕೆ R15 ಇದ್ರೂ ಎವ್ರೇಜ್ ಭೀ ಕೊಡ್ತದೆ, ಮಸ್ತ್ ಸ್ಪೀಡ್ ಭೀ ಐತದ. ಬಟ್ ಬುಲೆಟೇ ಅದು ಒಂಥರ ಎಷ್ಟಾಗ್ಯದಪ್ಪ ಅಂದ್ರೆ 7 ಆಲತ್ತದ. ಇನ್ನೊಂದು 18 ನಿಮಿಷನಾಗ 7 ಆಯ್ತದ. 18 ನಿಮಿಷನಾಗ ಎಲ್ಲರ ಹೋಟೆಲ್ ಗೀಟಲ್ ಸಿಕ್ಕರು ಟಿಫನ್ ಮಾಡ್ಕೊಂಡು ಹಂಗೆ ಮತ್ತು ಮುಂದೆ ಕಂಟಿನ್ಯೂ ರೈಡ್ ಮಾಡಬೇಕು. ಟೈಮ್ ಪಾಸ್ ಮಾಡ್ಬಾರ್ದು, ಯಾಕಂದ್ರೆ ಅಲ್ಲಿ ಮತ್ತೆ ಹೋದ್ರೆ ವೇಸ್ಟ್ ಆಯ್ತದ. ಆಲ್ರೆಡಿ ಇಲ್ಲೇ 7 ಆಗ್ಯದ, ಇನ್ನು 3 ಅವರ್ಸ್ ತೋರಿಸ್ಲತ್ತದ. 7 ಅಂದ್ರೆ 10 ಗಂಟೆ ಹೋಗ್ಬೋದು ನಾ. ಬಟ್ ನೋಡ್ರಿ 10ಕ್ಕಿಂತ ಒಳಗೆ ಹೋಗ್ಬೇಕಂತ ಟ್ರೈ ಮಾಡ್ತಾ. 7 ಆಗಿತ್ತು. ಎಲ್ಲಿಂದ ಬಿಟ್ಟಾಗ ಜೈರಾಬಾದು. ಒಂದೇ ಅವರ್ದಾಗ ಹೈದ್ರಾಬಾದ್ ತನಕ ಬಂದಿದ್ದಾನ. ಅವರ್ದಾಗ ಹೈದ್ರಾಬಾದ್ ಅಲ್ಲಿ ತೋರಿಸ್ಲತ್ತಿತ್ತು 3 ಅವರ್ಸ್ ಅಂತ. ಬಟ್ 1 ಅವರ್ದಾಗೆ ಹೊಡ್ಕೊಂಡು ಬಂದ, ಅಷ್ಟು ಸ್ಪೀಡು. ನಾಷ್ಟ ಮಾಡಕ್ಕೆ ಟಿಫನ್ ಮಾಡಕ್ಕೆ ನಿಂತಿದ್ದೆ ಇಲ್ಲಿ. ನೋಡ್ರಿ ಏನು ಸಿಗ್ತದೆ, ಮಸಾಲೆ ದೋಸೆ ಅವು ಇವು ಬಿಟ್ಟರೆ ಮತ್ತೆ ಏನು ಸಿಗಲ್ಲ ಇಲ್ಲಿ. ತಿಂದು ಗಂಟೆಗೆ ಹೋಗ್ಕೊಳ್ರಿ, ರಾತ್ರಿ ಮನೆ ಮುಗ್ಕೊಂಡಿದ್ರು ಸಲ. ಮತ್ತು ಮುಂದೆ ನೋಡ್ರಿ ಏನಾಯ್ತಾ ಟಿಫನ್ ಮಾಡ್ತಾ. ಫಸ್ಟ್ ಟೈಮ್ ಬಂದ, ಕರೆಕ್ಟ್ ಪಾಯಿಂಟಿಗೆ ಬಂದ. ನೋಡ್ರಿ ಅಂಬೇಡ್ಕರ್ ಮೂರ್ತಿ ಹೊಸದ ಕ್ಯಾನ್ಸಲ್ ಆಗ್ಯದ ಗಾಡಿ ಮೇಲೆ. ಅಂತೂ ಬಂದೆವು. ನೋಡ್ರಿ ಆ ಕಡೆ ಒಳಗೆ ಹೋಗ್ರಿ, ರೋಡ್ ಒಳಗೆ ಹೋಗುತ್ತೆ. ನೋಡ್ರಿ ಒಳಗೆ ಹೋಗಿ ನಂದ್ರ ಹಾಲತ್ ಪೂರ ಖರಾಬಾಗಿ ಹೋಗ್ಯದ. ಕಣ್ಬಿಟ್ಟಿರಲು ಅಷ್ಟು ನಿಂತು ಅಂತದ. ನೋಡ್ತಾ ಹೋಯ್ತಾ ಇರ್ರಿ. ಇದು ಎಲ್ಲ ಕಪಲ್ಸ್ಗಳು ಅಡ್ಡದ. ಎಲ್ಲಿ ನೋಡ್ರಿ ಪಾರ ಪೋರಿನೇ ಹರ. ನಾನೇ ಸಿಂಗಲ್ ಇದ್ದೆವು, ನಮ್ಗೆ ಯಾವ ಪೋರಿಗಳು ಬೀಳ್ತಾವ ಅಂತ ಬೀಳೋದು. ಬಟ್ ಹೊಸ ಕಪಲ್ಸ್ಗಳು ಅಡ್ಡದಾರ. ಇದು ಕಪಲ್ಸ್ಗಳು ಅಡ್ಡ. ಎಲ್ಲಿ ಸಿಕ್ಕಲ್ಲೇ ಕುಂತಾರ, ತಲೆ ಖರಾಬ್ ಅಲತ್ತದ ನೋಡಿ. ಸುಮ್ಮನೆ ಅದಕ್ಕೆ ಕಡೆ ಹಿಂದೆ ನೋಡ್ಕೊತ ನೋಡತ್ತಾನ, ತಲೆ ಖರಾಬ್ ಅಲತ್ತದ. ಹೊಲ್ಬಿಡ್ರಿ, ನಮ್ಮ ಬ್ಯಾಡ್ವಿ ಅಂತ ಫಾಲ್ತಿಗ್ರಿ. ಸರಿ ಪಬ್ಲಿಕ್ ಪ್ಲೇಸ್ದಾಗ ಕುಂತಾರಲ್ಲ, ಏನು ಮಾಡ್ರಿ ಹೊಲ್ಬಿಡ್ರಿ. ಫುಲ್ ಎಂಜಾಯ್ ಮಾಡಿ ಅವ್ರ ಲೈಫ್. ನೋಡ್ರಿ ಕಪಲ್ಸ್ಗಳು, ನೋಡ್ರಿ ಕಪಲ್ಸ್ಗಳು. ಅಂದ್ಕೊಂಡಿದ್ದಾವೆ ನೋಡ್ರಿ ಇಲ್ಲಿ ಪಾರ್ಕ್ ಎಲ್ಲ ಏನಿಲ್ಲ. ಫುಟ್ ಬಸ್ ಮೇಲೆ ಮನುಷ್ಯಗೆಲ್ಲ ಬೇಕು, ಖುಷಿ ಭೀ ಬೇಕು, ನೆಮ್ಮದಿ ಭೀ ಬೇಕು, ನಿದ್ದೆ ಭೀ ಬೇಕು, ರೊಕ್ಕ ಭೀ ಬೇಕು, ಎಲ್ಲನೇ ಬೇಕು. ಅದಕ್ಕೆ ಥೋಡೆ ರೆಸ್ಟ್ ಮಾಡ್ಯಾರಂತ ಮಾಡ್ಲತ್ತ. ಮತ್ತು ರೈಡ್ ಮಾಡೋದಿರ್ತದ. ಥೋಡೆ ರೆಸ್ಟ್ ಮಾಡಿ ಎದ್ದು, ಥೋಡೆ ಚಾರ್ಜಿಂಗ್ ಭೀ ಇಲ್ಲ, ಥೋಡೆ ಬೋಟಿನಾಗ ಮುಗ್ಲತ್ತದ. ಕಣ್ಣು ಮುಚ್ಚಲತ್ತ ಎಕ್ಸ, ಅದಕ್ಕೆ ಮಾಡ್ಲತ್ತ. ಸೊ ಫ್ರೆಂಡ್ಸ್, ಈಗ ಬೋಟಿಂಗ್ ಮಾಡೋಕ್ಕಂತ ಬಂದಿದ್ದೀನಿ ಟಿಕೆಟ್ ತೊಗೊಂಡು. 20 ರೂಪಾಯಿ ಎಂಟ್ರಿ ಟಿಕೆಟು. ಬಟ್ ಇಲ್ಲಿ ನೋಡಬೇಕು ಎಷ್ಟು ತೊಗೋತಾರಂತ. ಮಳೆ ಬರಂಗೆ ಭೀ ಆಗ್ಯದ, ಮಳೆ ಹೊಂಟ್ಯದ. ಇದು ಬೋಟ್ ಅದ, ಇದು ಬೋಟ್ ಅದ, ಇದು ಬೋಟ್ ಅದ, ಮಳೆ ಹೊಂಟ್ಯದ. ಎಷ್ಟು ರೂಪಾಯಿದ ಟಿಕೆಟ್ ನೋಡಬೇಕು. ಇಲ್ಲ ಅದ ನೋಡ್ರಿ, ಸ್ಪೀಡ್ ಬೋಟು 500, ಇದೊಂದು ಡ್ಯೂಲೆಕ್ಸ್ ಫ್ಯಾಮಿಲಿ ಬೋಟು 700, ಎಕ್ಸ್ಟ್ರಾ ಪರ್ಸನು 100. ನಮ್ದು ಇದು ಅದ 100 ರೂಪಾಯಿದ, 100 ಇಲ್ಲ 150 ರುಪೀಸ್ ಅದ ನಮ್ದು. ನೋಡ್ರಿ ಒಂದು ಸಲ ಟ್ರೈ ಮಾಡ್ರಿ, ಮಜಾ ಮಾಡ್ಯಾರ. ಅಲ್ಲೊಂದು ಸ್ಟ್ಯಾಚು ಅದ, ಅಲ್ಲಿ ಹೋಗ್ಬೋದು ನಾವು ಆ ಸ್ಟ್ಯಾಚು ಬಲ್ಲಿ. ಅದಕ್ಕೆ ಫ್ರೆಂಡ್ಸ್ ಟಿಕೆಟ್ ತೊಗೊಂಡ 100 ರೂಪೀಸು ಬೋಟಿಗೆ ಹೋಗ್ಲಕ್ಕ. ಅಲ್ಲಿ ಸ್ಟ್ಯಾಚು ತನಕ ಹೋಗಿ ಬರ್ತಾರಂತ. ಸ್ಟ್ಯಾಚು ಕಾಣತ್ತಲ್ಲ ಅಲ್ಲಿ.
ನೋಡ್ರಿ ಎಕ್ಸ್ಪೀರಿಯನ್ಸ್ ಮಾಡ್ಯಾರ ಹಂಗದ ₹100 ಒಂದು. ನಮ್ಮ ಬೋಟು ಕುಂತಿದ್ದಾಗ ಆಲ್ರೆಡಿ ಫುಲ್ ಆಗಿಬಿಡ್ತಿದ್ದಲ್ಲ. ಫುಲ್ ಆದಮೇಲೆ ಬಿಡ್ತಾರ. ಸ್ಟ್ಯಾಚು ತನಕ ಹೋಗಿ ಮತ್ತೆ ರಿಟರ್ನ್ ಕರ್ಕೊಂಡು ಸುಸ್ತಾಗ್ಬಿಡ್ತೇವೆ. ಸಾಕು ಮಳೆ ಒಂದು ಬೇರೆ ಮೇಲಿಂದ ಮಳೆ ಹೊಂಟಿದೆ ಈಗ ಬೋಟು. ಇದು ಯಾವ ಥರ ಲ್ಯಾಂಡ್ ಅಂದರೆ ಫುಲ್ ಸುತ್ತಮುತ್ತ ಎಲ್ಲ ನೀರು. ಸೆಂಟ್ರ್ ಇದೊಂದು ಐಲ್ಯಾಂಡ್ ಥರ ಇದೆ. ಸೆಂಟ್ರ್ ಇದೊಂದು ಮೂರ್ತಿ ಮಸ್ತ್ ಅದ ನೋಡ್ರಿ. ಫುಲ್ ಸುತ್ತಮುತ್ತ ನೀರು ನೋಡ್ರಿ. ಇಂಡಿಯನ್ ಫ್ಲಾಗ್ ಆಗುತ್ತೆ. ಸುತ್ತಮುತ್ತ ನೀರು. ಸೆಂಟ್ರ್ ಇದು ಒಂದು ರಾಕ್ ಹ್ಯಾಂಗ್ ನಿಂತದ ನೋಡ್ರಿ. ಇಷ್ಟು ದೊಡ್ಡದು. ಫ್ರೆಂಡ್ಸ್ ಆಯ್ತು ನೋಡ್ರಿ ಬೋಟಿಂಗ್ ಗೀಟಿಂಗ್ ಎಲ್ಲ. ನಂತರ ಹಾಲತ್ತು ಭತ್ತರ ಹೋಗ್ಯದ. ನಾವು ನಿದ್ದಿಲ್ಲ, ರಾತ್ರಿ ಬನ ಏನಿಲ್ಲ, ಹಂಗೇನು ನಡೆದದ. ಕಣ್ಣು ಮುಚ್ಕೋತ ಆಯ್ತು ಏನೋ ಎಂಜಾಯ್ಮೆಂಟು. ಇದು ಹಿಂದಿನ ಏನು ಕಾಣಿಸ್ಲತ್ತಲ್ಲ, ಇದು ಹೆಂಗದ ಅಂದ್ರೆ ಒಂದು ಬೆಂಗ್ಳೂರ್ದಾಗ ಹೆಂಗೆ ವಿಧಾನಸೌಧ ಇಲ್ಲ ಆ ಥರ ಇದು ಇರೋದಿಲ್ಲಿ. ಅದೇ ವಿಧಾನಸೌಧ ಥೋಡೆ ದೊಡ್ಡದದ, ಇದು ಸಣ್ಣದ ಹಂಗೆ ಅದ. ಇದು ಭೀ ಚಾರ್ಮಿನಾರ್ ಒಂದು ಹುಡ್ಕೊಂಡು ಹೋಗ್ಬಿಡ್ತಪ್ಪ. ಮನೆಗೆ ಆಗಲ್ಲಾಗ್ಯದ. ನಿದ್ದೆ ಹೊಂಟೆ ಮಕ್ಕಳು ಹಾಲತ್ತು ಬದ್ದ ಪೂರ ಬೇಕಾರ ಹಾಲತ್ತು. ಕಣ್ಣೆಲ್ಲ ಒಂಥರ ಹಾಲತ್ತು. ಚಾರ್ಮಿನಾರ್ ಅಂತೀವೋ ನೋಡ್ರಿ. ಕೈಲಿ ಎದುರದ ಚಾರ್ಮಿನಾರು. ಇದ್ರಷ್ಟು ಫಾಲ್ತು ಏರಿಯಾನ ಎಲ್ಲಿ ಭೀ ನೋಡಿಲ್ಲ ಇಡೀ ಹೈದ್ರಾಬಾದ್ದಾಗೆ. ಆಖರಿ ಲೋಕಲ್ ಏರಿಯಾದ ಚಾರ್ಮಿನಾರ್ ಏರಿಯಾ ಅದ. ಥರ್ಡ್ ಕ್ಲಾಸ್ ಏರಿಯಾ ಅಂದ್ರೆ ಇದೇ ಏರಿಯಾ. ಪೂರ ಲೋಕಲ್ ಪಾಕೆಟ್ ಹುಡಿಯೋರು ಇರ್ತಾರೆ ಇಲ್ಲೆಲ್ಲ. ಇದೆಲ್ಲ ಪಾಕೆಟ್ ಹುಡಿಯೋರು ಏರಿಯಾನೇ ಇದು. ಅಷ್ಟು ಫಾಲ್ತು ಅದು ಚಾರ್ಮಿನಾರ್. ನೋಡ್ರಿ ಚಾರ್ಮಿನಾರ್ ಎಷ್ಟು ರಶ್ ಅದ 15 ಆಗಸ್ಟಿಗೆ. ಲೋಕಲ್ ಸರ್ ಎಲ್ಲ ಫಾಲ್ತು ಹೊಡಿ. ದಿಸ್ ಇಸ್ ಚಾರ್ಮಿನಾರ್. ಇದು ಒಂದು ನೋಡಕ ನಾವನಿ ಹುಮ್ನಾಬಾದಿಂದ ಇಲ್ಲಿ ಬಂದಿದ, ರಾಯಚೂರ್ದಿಂದ. ಇಟ್ಟು ಬಿಸಿಲ ಕುಂಡ್ಯಾರ್ದು ಅನ್ನೊಂದು ಆಗ್ಯದ. ತಲೆ ಖರಾಬ್ ಆಗ್ಯದ. ಖಾಲಿ ಇದೊಂದು ಚಾರ್ಮಿನಾರ್ ಹೈದ್ರಾಬಾದ್ ನೋಡಕ. ಏನದ ಮತ್ತೆ ಮುಗೀತು ನಮ್ದು ಇಲ್ಲಿಗೆ ಟ್ರಿಪ್ಪು. ಹೈದ್ರಾಬಾದು 1 ಡೇದು 10-11 ಐತೆ ಟ್ರಿಪ್ಪಿಗೆ. ಕಣ್ಣಿಗೆ ನಿದ್ದಿಲ್ಲ, ಮನ್ಸಿಗೆ ಸುಖ ಇಲ್ಲ. ವಟದಾಗ ನೋಡ್ರಿ ಇದು ಎಷ್ಟು ಟ್ರಾಫಿಕ್ ಅದ 15 ಆಗಸ್ಟಿಗೆ. ಇದು ಏನದನು ಚಾರ್ಮಿನಾರು ಅಂಥದ್ದು. ಎಲ್ಲರೂ ಫೋಟೋ ಮೇಲೆ ಫೋಟೋ, ವಿಡಿಯೋ ಮೇಲೆ ನಡೆದಕ್ಕೆ ಇಲ್ಲಿ ಭೀ ಏನೋ ಭೀ ತೊಗೊಳತ್ತಾನೆ ಎಲ್ಲ. ಎಲ್ಲರೂ ಎಂಜಾಯ್ ಮಾಡಿ, ನಾವು ಭೀ ಎಂಜಾಯ್ ಮಾಡಿದೆ ಟ್ರಿಪ್ಪಿಗೆ. ಈಗ ಸಿದ್ಧ ಈಗ ಮನೆಗೆ ಹೋಗೋದೇ ಈಗ. ಇವೆಲ್ಲ ಚಾರ್ಮಿನಾರ್ ಲೋಕಲ್ಲು ಶಾಪ್ಸ್ಗಳು ಎಲ್ಲ ಸಿಗ್ತಾಯಿಲ್ಲ. ಫೋನ್ ಆಗಲಿ, ಘಡಿ ಆಗಲಿ, ಚಶ್ಮಾ ಆಗಲಿ, ತಿಲ್ಲಕ್ಕಾಗಲಿ, ಉಳ್ಳಕ್ಕಾಗಲಿ. ಶೋರ್ಮಾ ನೋಡ್ರಿ, ಬಿರಿಯಾನಿ ಶೋರ್ಮಾ, ಅರ್ಬಿ, ಬಟ್ಟಿ ಎಲ್ಲ ಸಿಗ್ತಾಯಿಲ್ಲ. ಚಾರ್ಮಿನಾರ್ ಲೋಕಲ್ ಚಾಮಿನ್ ಗೀಮಿನ್ ಅಂತ ನೋಡ್ರಿ. ಲೋಕಲ್ ಮಾರ್ಕೆಟ್, ಲೋಕಲ್ ಬಟ್ಟಿ. 15 ಆಗಸ್ಟ್ಗೆ ಸ್ಪೆಷಲ್ ಇಕ್ಕೇನಂತ 15 ಆಗಸ್ಟ್ ಶೋರ್ಮಾ ಅಂತಪ್ಪ. ಶೋರ್ಮಾ ಪೊಲೀಸರು ಇರ್ತಾರೆ ಇಲ್ಲಿ ಎಮರ್ಜೆನ್ಸಿಗಂತ. ಲೋಕಲ್ ಮಾರ್ಕೆಟ್ ಇಷ್ಟೇ ಅಲ್ಲ, ಮತ್ತೇನಿಲ್ಲ ಚಾರ್ಮಿನಾರ್ದಾಗ ಇದು ಬಿಟ್ಟರು
ಆಮೇಲೆ ಹೊರ ಹೋದ್ರು ವಸ್ತು ಲೋಕಲ್ ಪರ್ಗೊಳೆ ಆ ತಂಕವಾದಿ ಇದ್ದಂಗೆ ಹರ ಇಲ್ಲ ಎಲ್ಲರೂ ಥೋಡೆ ಸುಮ್ ಅವರೇ ಕೆಣಕ್ತಾರೆ ಅವರೇ ಜಗಳ ಆಡ್ತಾರೆ ಮತ್ತು ರೊಕ್ಕ ಇಸ್ಕೊಂಡು ಬಿಡ್ತಾರೆ. ಫಸ್ಟ್ ಟೈಮ್ ಬಂದ್ರೆ ಮಕ್ಕಳು ಹುಷಾರಾಗಿರಬೇಕು, ಯಾರಿಗೆ ಇಂಜಬಾರ್ದು, ಟೆನ್ಷನ್ ತೊಗೊಬೇಡ್ರಿ. ಬಟ್ ಟ್ರಾಫಿಕ್ ಇವತ್ತು ಹೈವೇ ಇದಪ್ಪ. ಒಂದು ಗಾಡಿ ಆ ಸೈಡ್ ಪಾರ್ಕಿಂಗ್ ಮಾಡಿ ಬಂದಿದ, ಈಗ ಅವರೆಲ್ಲ ಲೋಕಲ್. ಮಕ್ಕಳು ರಿಸ್ಕ್ ಅದ ಇಲ್ಲಿ ನಡೆಯೋದು. ಇಷ್ಟು ನೋಡ್ರಪ್ಪ ಚಾರ್ಮಿನಾರ್ದು. ಯಾಕಂದ್ರೆ ಗಾಡಿ ಇಲ್ಲದ ಒಳಗೆ ತೊಗೊಂಡು ಹೋಯ್ತು ಈಗ ಊರಿಗೆ. ನೋಡ್ರಿ ನೈಟ್ ಎಷ್ಟು ತನ ಹೋಯ್ತು ಅಂತ. ನಾವು ನನಗ್ರ ಸಾಕಾಗ್ಯದ. ಇಲ್ಲೆಲ್ಲ ಈಗ ಖಪ್ರಿಗಳೇ ಇರ್ತಾರ, ಏನು ಮಾಡಕ್ಕೆ ಬರಲ್ಲ. ನೋಡ್ರಿ ಫ್ರೆಂಡ್ಸ್, ಹೀಟ್ ಆಗ್ಲತ್ತದ ಗಾಡಿ. 112 ಡಿಗ್ರಿ ತನಕ ನಡೆದದ ಹೀಟು. ನನ್ನ ಹಾಲತ್ ಹೆಂಗೆ ಆಗಿರ್ಬಿಡ್ದು ನೋಡ್ರಿ. ಗಾಡಿ ಬಂದ್ ಮಾಡು ಅಂತ ಅಲರ್ಟ್ ಬಂತು. ಹೈ ಹೀಟ್ ಈಗ ಕಮ್ಮಿ ಆಗತ್ತ ನೋಡ್ರಿ ಹೀಟು. ಫುಲ್ ಹೀಟ್ ಆಗಿತ್ತು. ಡೇಂಜರ್ ಅದಾರಪ್ಪ. ಇಲ್ಲಿ ಟ್ರಾಫಿಕ್ ರೂಲ್ಸ್ ಇಲ್ಲ, ಏನಿಲ್ಲ. ಸೋಡ ಖಾಲಿ 3 ಕಿಲೋಮೀಟ್ರ್ ಬರ್ಲಿಕ್ಕೆ ಇಷ್ಟು ಹೀಟ್ ಆಗ್ಯದ. ಫ್ಯಾನ್ ಹೆಂಗೆ ಚಾಲು ಇದೆ ನೋಡ್ರಿ, ಹೀಟ್ ಗಾಳಿ ಹೆಂಗೆ ಹೊಡಿಲತ್ತ. ಒಂದು ಕಮ್ಮಿ ಆಗತ್ತ. ಮುಗೀತು ನೋಡ್ರಿ ಇಲ್ಲಿಗೆ ಪಯಣ ನಮ್ಮದು. ನೋಡಿದ್ರಿ ಬಟ್ ಏನು ಮಾಡ್ತೀರಿ, ತೋರ್ಸ್ಲಕ್ಕಾಗಿಲ್ಲ ಕರೆಕ್ಟಾಗಿ. ಯಾಕಂದ್ರೆ ಅಷ್ಟು ಟ್ರಾಫಿಕ್ ಅದ, ಎಲ್ಲ ಅದ. ನನಗೆ ಸಂಭಾಳಿಸ್ಲಕ್ಕೆ ಹೊಂಟಿಲ್ಲ. ಕ್ಯಾಮ್ರಾ ಹೆಂಗೆ ಹಿಡೀಲಿ, ಅದು ಹೆಂಗೆ ಹಿಡೀಲಿ, ಸುಮ್ಮನೆ ಪ್ರಾಬ್ಲಮ್ ಆಯ್ತು. ಎಷ್ಟು ತೋರಿಸಿದ ನಮ್ಮ ಗಾಡಿ ಮತ್ತು ಫುಲ್ ಹೀಟ್ಗಳತ್ತಿತ್ತು. ಈ ಥರ ಇರಬೇಕು. 83 ಅದು ಪೂರಾ ಹೈ ಬಿದ್ದು ಅಲಾರಾಮ್ ಬಿದ್ದಿತ್ತು. 9:00 ಬರಬೇಕಾಗಿತ್ತು ನಮ್ಮ ಊರಿಗೆ. ಬಂದು ನೋಡ್ರಿ ರಾಯಚೂರು. ಈಗ ನೋಡ್ರು 11-12 ಟೈಮ್ ಆಗ್ಯದ. ಯಾಕಂದ್ರೆ ನೈಟ್ ಟೈಮಿಗೆ ಸುಮ್ಮನೆ ಹಳ್ಳು ಆರಾಮ್ ಸರಿ ಬರೋದೇ ನಮ್ಮ ಸೇಫ್ಟಿ ಇತ್ತು. ಅದಕ್ಕೆ ಸೇಫ್ಟಿ ಸುಮ್ಮನೆ ನೋಡಿದಿಲ್ಲ, ಸುಮ್ಮನೆ ಖುಷಿ ಸಲಂತ ಬಂದ. ಒಂದು ಖುಷಿ ಆಯ್ತಪ್ಪ. ಒಂದು ಸಲ ನೋಡ್ದಲ್ಲ, ಎಕ್ಸ್ಪೀರಿಯನ್ಸ್ ಆಯಿತು. ನೆಕ್ಸ್ಟ್ ಟೈಮ್ ಹೋದ್ರೂ ಗೊತ್ತಾಯಿತು, ಹೆಂಗೆ ಮಾಡಬೇಕು, ಎಷ್ಟು ಖರ್ಚಾಯ್ತು, ಏನಾಯಿತು ಅಂತೆಲ್ಲ ಗೊತ್ತಾಯ್ತು. ಅದ್ರ ಸಲಿಂದ ಹೋಗಿದ್ದ. ಮತ್ತು ನೆಕ್ಸ್ಟ್ ಟೈಮ್ ಹೋದ ಚಲೋ ವೀಡಿಯೋ ಮಾಡಿದೆ. ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನಮ್ಗೆ ನಿದ್ದೆ ಹೊಂಟೆ. 24 hours ಆಯ್ತು ನಮ್ಮ ಮಂಗಿಲ್ಲ. ನೈಟ್ ಭೀ ಮಂಗಿದ್ದಿಲ್ಲ, ಹಂಗೆ ಹೋಗಿದ್ದ ಮೈಗೆ ತೊಗೊಂಡು. ಈಗ ಮತ್ತೆ ನಿದ್ದೆ ಹೊಂಟದ. ಮಂಕುತ್ತ ನಾವೇ ಮನೆಗೆ ಹೋಗಿ ಬಂತು. ನಮ್ಮ ಊರ ಬಂತು. ಬಾಯ್. ಸೇಫ್ ಡ್ರೈವಿಂಗ್ ಮಾಡ್ರಪ್ಪ. ಬಾಯ್.